ಸೊ ಇಷ್ಟೇ ಗೈಸ್, ಸಿಂಪಲ್. ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ಯಾವುದೇ ಮನುಷ್ಯನಿಗೂ ಅಷ್ಟೇ, ಎಷ್ಟೊಂದು ಜನಕ್ಕೆ ಅವ್ರದ್ದೇ ಆದ ಚಟ, ಅವ್ರದ್ದೇ ಆದ ಪರ್ಸನಲ್ ಲೈಫು, ಅವ್ರದ್ದೇ ಆದ ಥಿಂಗ್ಸ್ ಇರುತ್ತೆ, ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಎಲ್ಲದಕ್ಕೂ ಮೂಗು ತೋರಿಸೋದು, ಬೆಳ್ಳಿಕ್ಕೋದು, ತಿಗುಕ್ಕೆ ಕೈ ಇಕ್ಕೋದು ಇವೆಲ್ಲ ಮಾಡಬಾರ್ದು. ಪರ್ಸನಲ್, ಪ್ರೊಫೆಷನ್ ಡಿವೈಡ್ ಮಾಡ್ಕೊಳ್ಳೋಣ. ಪ್ರೊಫೆಷನಲ್ ಹೊಡೆದಾಡೋಣ, ಪ್ರೊಫೆಷನಲ್ಲಿ ಚಾಲೆಂಜ್ ಮಾಡ್ಗೆಲ್ಲಣ. ಇವಾಗ ನನಗಿನ್ನೂ ಅವ್ನು ಬೆಳೀತಾ ಇದ್ದಾನೆ, ಅವ್ನು ಏನಾರ ಮಾಡ್ಬಿಡ್ಬೇಕು ಅನ್ನೋ ಗುದ್ದಿ ಸಾಯಿಸ್ಬಿಟ್ಟು ಇದೆಲ್ಲ. ನೀನು ಇವತ್ತು ಇಷ್ಟು ಫಾಲೋವರ್ಸ್ ಮಾಡಿದ್ಯಾ, ನೀನು ಇಷ್ಟು ಬೆಳೆದಿದ್ಯಾ, ನಾನು ನಿನ್ಗಿನ ಬೆಳೆದು ತೋರಿಸ್ತೀನಿ. ಅವ್ನು ನಾಳೆ ಮಾಡಿ ಬೆಳಿತೀನಿ, ಅದು ತಪ್ಪು. ನಾನು ಯಾವತ್ತೂ ಆ ಥರ ಮಾಡಲ್ಲ, ನಾನು ಯಾವತ್ತೂ ಆ ಥರ ಮಾಡಿಲ್ಲ. ಎಕ್ಸಾಂಪಲ್ ಇದ್ರೆ ಹೇಳ್ಬಿಡ್ರಿ. ಅವ್ನಿಗಿನ ಮೇಲ್ ಬೆಳಿತೀನಿ, ಇದು ನನ್ನ ಹತ್ರ ಐತೆ. ಸಿಂಪಲ್. ಯಾವತ್ತೂ ಅದನ್ನ ಇಟ್ಕೊಳ್ರಿ. ಕೆಲವೊಬ್ರು ಹೇಳ್ತಾರೆ, ನಾನು ಬೆಳೆದಿಲ್ಲ, ನಾನು ಬೆಳೆಯೋಕ್ಕಾಗಿಲ್ಲ, ನಾನು ಬೆಳೆದಿಲ್ಲ. ಬೇರೆ ಅವ್ರ ಬಗ್ಗೆ ಕೆಟ್ಟದ್ದು ಬಯಸಿದ್ರೆ, ಅವ್ನು ಯಾಕೆ ಬೆಳೀತಾ ಇದ್ದಾನೆ ಅಂತ ಹೊಟ್ಟೆ ಉರಿ ಪಟ್ಕೊಂಡ್ರೆ ಯಾರು ಬೆಳೆಯಲ್ಲ. ಅವ್ನು ಬೆಳೀಲಿ ಗುರು, ನನಗಾಗಿದ್ದು ನಾನು ಮಾಡ್ಕೊಂಡು ನಾನು ಬೆಳಿತೀನಿ ಅಂತ ಅಂದರೆ ಅವನು ಬೆಳಿತಾನೆ, ಅವನ ಜೊತೆಲಿರೋರು ಬೆಳೀತಾರೆ. ಸಿಂಪಲ್. ಅಷ್ಟು ಮೇಲೆ ಫೋಕಸ್ ಮಾಡೋಣ. ಜಾಸ್ತಿ ನಾನು ನಿಮಗೆ ತಲೆ ದಿಂಗಿದ್ರೆ ನಿಮಗೆ ಬೇಜಾರಾಗೋಗ್ಬಿಡುತ್ತೆ. ಸಿಂಪಲ್. ಇದರಲ್ಲೇ ಬೇಜಾನ್ ಡೈಲಾಗ್ಸ್ ಐತೆ 2 ವರ್ಷಮಲ್ಲಿ. ತೆಗ್ದು ಇನ್ಸ್ಟಾಗ್ರಾಮಲ್ಲಿ ಕಟ್ ಮಾಡಿ ಹಾಕೊಳ್ರಿ. ದಯವಿಟ್ಟು ನನಗೆ ಎಫೆಕ್ಟ್ ಆಗೋ ಥರ ಹಾಕ್ಬಿಡ್ರಿ. ಆಮೇಲೆ ಅರ್ಧಂಬರ್ಧ ಎಲ್ಲೆಲ್ಲಿಂದ ಕಟ್ ಮಾಡಿ ಎಲ್ಲೆಲ್ಲೋ ಸೇರಿಸ್ಬಿಟ್ರೆ ಆಮೇಲೆ ಟೆನ್ಷನ್ ಆಗ್ಬಿಡುತ್ತೆ ನನಗೆ. ಸಿಂಪಲ್ ಅಷ್ಟೇ ಗೈಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ದ 7K ಲೈಕ್ಸ್. ನನ್ನ ಟಾರ್ಗೆಟ್ ಮುಗೀತು. ಐ ಲವ್ ಯು. ಥ್ಯಾಂಕ್ ಯು.